ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿಂದು ಟಾಪಿಕ್ ಏನಂದ್ರೆ, ಈಗ ಭಾಳ ಮಂದಿ ಕೇಳ್ತಿರ್ತಾರೆ, ಒಟ್ಟು ಕಂದು ಹಾಕೊಳ್ಳೋದೇ ಕಂಟ್ರೋಲ್ ಆಗಲಾಗ್ಯದ ರೀ, ಏನಾರು ಮಾಡ್ಬೇಕು, ಯಾವ ಔಷಧ ಹಾಕೋಬೇಕು, PPR ಎಲ್ಲ ಇಂಜೆಕ್ಷನ್ ಮಾಡೈತಿ, ಎಲ್ಲ ಇವು ಡಿವರ್ಮಿಂಗ್ ಮಾಡೈತಿ, ಎಲ್ಲ ಮಾಡೈತಿ ಅಂದರೂ ಒಟ್ಟು ಕಂದು ಹಾಕೊಳ್ಳೋದು ಕಂಟ್ರೋಲ್ ಆಗಲಾಗೈತಿ ಅಂತ ಕೇಳ್ತಿರ್ತಾರೆ. ಅವಾಗೇನದ, ಈಗ ಮೇನ್ ಕಂದು ಹಾಕೊಳಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಈಗ ನೀವು ಹೊರಗೆ ಮೇಯಕ್ಕೆ ಬಿಟ್ಟಾಗ ಈ ಕಡೆ ಹೊಲದ ದಂಡಿಗೆ ಅದು ಕಸದ ಎಣ್ಣೆ ಅದು ರೈತರು ಹೊಡೆದಿರ್ತಾರೆ, ಕಸ ಅದು ಎಳಬಾರ್ದು ಅಂತ ಅಂತಲ್ಲಿ ಹೋಗಿಸಂತ ಏನಾರ ಅಕಸ್ಮಾತ್ ಕುರಿ ಅಥವಾ ಆಡು ಏನಾದರೂ ಮೇದಿದ್ರೆ ಅವಾಗ ಏನದ ಅದು ಫುಡ್ ಪಾಯ್ಸನಿಂಗ್ ಹಾಕಿಸಂತ ಅವಾಗ ಕಂದು ಹಾಕೋತಿರ್ತೈತದು, ಕಂದು ಹಾಕೊಂಡಿರ್ತದೆ. ಇನ್ನೂ ಒಂದು ಏನು ರೀಸನಪ್ಪ ಅಂತಂದ್ರೆ, ಈಗ ಹಿಂಗೆ ಓಡಾಡೋ ಮುಂದೆ ಏನು ಫಾರ್ಮ್ದಾಗ ಬಿಟ್ಟಾಗ ಬೇರೆ ಮರಿ ಅದು ಗುದ್ದಾಡಿ ಹೈದಾಡಿಕೆಸಂತ ಅವಾಗ ಕಂದು ಹಾಕೊಂಡಿರ್ತೈತಿ. ಇಲ್ಲಪ್ಪ ಅಂತಂದ್ರೆ ಅದಕ್ಕೇನು ಕಾಲುಬೇನಿ ಏನು ಜ್ವರ ಅದು ಏನಾರ ಬಂದಿದ್ದು ಅಂದ್ರೆ ಅವಾಗ ಕಂದು ಹಾಕೋತೈತಿ. ಸ್ಟಾರ್ಟಿಂಗ್ ನನ್ನ ಫಾರ್ಮ್ದಾಗ ಆಡುಗಳು ತಂದಾಗ 2 ಆಡುಗಳಿಗೆ ಹಿಂಗೆ ಕಂದು ಹಾಕೊಂಡಿದ್ದವು. ಅವು 2ನೇ ಸೂಲ 3ನೇ ಸೂಲ ಆಡೇ ಒಂದು 3 ತಿಂಗಳ 3.5 ತಿಂಗಳು ಪ್ರೆಗ್ನೆಂಟ್ ಇದ್ದುವೇ ಕಂದು ಹಾಕೊಂಡಿದ್ದು. ನನ್ನ ಬಳಿ ಬಂದು 1 ತಿಂಗಳಾಗಿತ್ತು, ತಿಂಗಳಾಗನ ಕಂದು ಹಾಕೊಂಡಿದ್ದವು. ಆವಾಗ ಡಾಕ್ಟ್ರಿಗೆ ಕೇಳಿದೆ, ಸರ್ ಹಿಂಗೆ ಕಂದು ಹಾಕೊಳಕತ್ತವ್ರಿ, ಅದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅಂತ ಅವರೊಂದು 3 ಥರ ಇಂಜೆಕ್ಷನ್ ಹೇಳಿದ್ರು ನನಗೆ. ಅವು ಯಾವಂದ್ರೆ, ಒಂದೇದು PD ಪೋಟ್ ಅಂಥೇಳಿ 500 mg ಬರ್ತದೆ ರೀ. ಅದು 500 mg ಇಂಜೆಕ್ಷನ್ ಬರ್ತದೆ. ಅದು 15 ದಿವ್ಸಕ್ಕೆ ಒಮ್ಮೆ ಮಾಡಬೇಕು. ಈಗೇನು ಪ್ರೆಗ್ನೆಂಟ್ ಕಟ್ಟಿರ್ತದಲ್ಲ, ಕಟ್ಟಿ ಒಂದು 2 ತಿಂಗಳಾಗಿರ್ತದಲ್ಲ, 2 ತಿಂಗಳು ಆಗಿದ್ದಕ್ಕೆ 15 ದಿವ್ಸಕ್ಕೆ ಒಮ್ಮೆ ಅದನ್ನು PD ಪೋಟ್ ಇಂಜೆಕ್ಷನ್ ಮಾಡಬೇಕು. ಮತ್ತು ಹಾಗೆ ಈ ಬಾಜು ಟೋನೋಪಾಸ್ಪಾನ್ ಅಂತ ಐತಿ, ಮತ್ತು ನ್ಯೂರಾಕ್ಸಿನ್ M ಅಂತ ಇಂಜೆಕ್ಷನ್ ಐತವು. ನ್ಯೂರಾಕ್ಸಿನ್ M, ಟೋನೋಪಾಸ್ಪಾನ್ ಇವು 2 ಇಂಜೆಕ್ಷನ್ 3 ml ಅದು ವಾರಕ್ಕೊಮ್ಮೆ ಮಾಡಬೇಕು. 2 ಅದ್ರಾಗ 3 ml, ಅದ್ರಾಗ 3 ml ವಾರಕ್ಕೆ ಒಂದೇ ಸರಿ. ಹಂಗೆ ಕಂಟಿನ್ಯೂ ಒಂದು 2 ತಿಂಗಳು ಪ್ರೆಗ್ನೆನ್ಸಿ 3 ತಿಂಗಳು ಪ್ರೆಗ್ನೆನ್ಸಿ ಇರುತ್ತಲ್ಲ, ಅವಾಗ ಕಂಟಿನ್ಯೂ ಮಾಡ್ಕೋತ ಹೋಗ್ತಿದ್ದು ಇಂಜೆಕ್ಷನ್ ಇವು 3 ಥರ. ಅವಾಗ ಯಾವ ಏನದ ಕಂದು ಹಾಕೊಳ್ಳೋದಿಲ್ಲ, ಏನೂ ಆಗೋದಿಲ್ಲ. ಈಗ ಸ್ವಂತ ನನ್ನ ಅನುಭವದಲ್ಲಿ ಇವು ಇಂಜೆಕ್ಷನ್ ಮಾಡಿ ನನಗೆ ರಿಸಲ್ಟು ಬಂದವು. ನೀವು ಏನದ ಇವು ಇಂಜೆಕ್ಷನ್ ನಿಮ್ಗೆ ಯಾರು ಡಾಕ್ಟ್ರ್ ಪರಿಚಯ ಇದ್ರೆ ಡಾಕ್ಟ್ರಿಗೆ ತೋರಿಸ್ಕೇಶಂತ ಏನದ ಮಾಡಿರಿ, ಅವರು ಡಾಕ್ಟ್ರ್ ಕೇಳಿಕೇಶಂತ ಮಾಡಿರಿ. ನೀವು ಹಾಗೆ ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಇಂಥವು ಏನದ ಯಾವ ಇಂಜೆಕ್ಷನ್ ಹೊಸ ಮಾರ್ಕೆಟ್ನಾಗ ಟಾನಿಕ್ ಅದು ಏನು ಬಂದಿರ್ತಾವೆ ಎಲ್ಲ ಹೇಳ್ತಿರ್ತೀನಿ ನನಗೆ ಅನುಭವದಲ್ಲಿ.